ನಟ ದರ್ಶನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರುವುದು ಗೊತ್ತೇ ಇದೆ. ಆದರೆ ದರ್ಶನ್ ಪಾಲಿಗೆ ಅದೇ ಮುಳುವಾಗಿರುವಂಥದ್ದು. ದಾಸ ಜೈಲಿನಲ್ಲಿ ವಸವಾಣ ಅನುಭವಿಸುತ್ತಿದ್ರೆ ಇತ್ತ ಅಭಿಮಾನಿಗಳು ಪದೇ ಪದೇ ಅವರ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ದರ್ಶನ್ ಹೆಸರಿನ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಇದೀಗ ಕಾಟೇರನ ಫ್ಯಾನ್ಸ್ಗೆ ಕಾಕಿ ಬಿಸಿ ಮುಟ್ಟಿಸಿದ್ದು ಕೇಸ್ ದಾಖಲಿಸಿದೆ. ದರ್ಶನ್ ಫ್ಯಾನ್ಸ್ ಮೇಲೆ ಮತ್ತೆ ದಾಖಲಾಯಿತು ಎಫ್ಐಆರ್. ಅವಾಚ್ಯ ಶಬ್ದಗಳಿಂದ ನಿಂದಿಸಿದವರಿಗೆ ಬಿಸಿ ಮುಟ್ಟಿಸಿದ ಖಾಕಿ. ಎಸ್, ಈ ಹಿಂದೆ ನಟಿ ರಮ್ಯಾ ಸೋನು ಶೆಟ್ಟಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ ಮತ್ತು ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ವಿಚಾರ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇಷ್ಟೆಲ್ಲ ಆದ್ರೂ ದರ್ಶನ್ ಫೇಕ್ ಫ್ಯಾನ್ಸ್ ಕಿರಿಕಿರಿ ಮತ್ತೆ ಶುರುವಾಗಿದೆ. ಇದೀಗ ಮತ್ತೆ ದರ್ಶನ್ ಅವರ 12 ಮಂದಿ ಅಭಿಮಾನಿಗಳ ವಿರುದ್ಧ ಅಶ್ಲೀಲ ಕಾಮೆಂಟ್, ಅತ್ಯಾಚಾರ, ಬೆದರಿಕೆಯ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿಕ್ಷಕಿಯೊಬ್ಬರ ವಿರುದ್ಧ ಅಶ್ಲೀಲ ಕಾಮೆಂಟ್, ಅತ್ಯಾಚಾರ, ಬೆದರಿಕೆ ಒಡ್ಡಿದ ಆರೋಪದಡಿ ನಟ ದರ್ಶನ್ ಅವರ 12 ಜನ ಅಭಿಮಾನಿಗಳ ವಿರುದ್ಧ ಬೆಂಗಳೂರಿನ ಗೋವಿಂದರಾಜನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಜಿತ್ ಆನಂದ್ ಹೆಗಡೆ ಅನ್ನೋರು ಕೊಟ್ಟ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಾಗಿದ್ದು, ಅಜಿತ್ ಆನಂದ್ ಹೆಗಡೆ ಅವರು ಕೊಟ್ಟಂತಹ ದೂರಿನ ಪ್ರಕಾರ ಸೆಪ್ಟೆಂಬರ್ 24ರಂದು ಅವರ ಪತ್ನಿಯನ್ನ ಗುರಿಯಾಗಿಸಿಕೊಂಡು ಖದರ್ ಕನ್ನಡಿಗ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಅಶ್ಲೀಲವಾಗಿ ಸಂದೇಶ ಪ್ರಕಟಿಸಲಾಗಿದೆ. ಪೋಷಕರ ಪರ್ಮಿಷನ್ ಇಲ್ಲದೆ ಪುಟ್ಟ ಮಕ್ಕಳ ಫೋಟೋಗಳನ್ನ ಕೂಡ ಬಳಸಿಕೊಂಡು ಗುರುತು ಮರೆಮಾಚದ ಕಿಡಿಗೇಡಿಗಳು ಪೋಸ್ಟ್ ಮಾಡಿರ್ತಾರೆ ಅಂತ ಉಲ್ಲೇಖಿಸಲಾಗಿದೆ. ಅಲ್ಲದೆ ದೂರುದಾರರ ಪತ್ನಿ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿದ್ದು, ಗಣತಿ ಸಲುವಾಗಿ ಕರ್ತವ್ಯಕ್ಕೆ ಹೋಗಲು ಭಯದ ವಾತಾವರಣ ಸೃಷ್ಟಿಸಲಾಗಿದೆ. ದರ್ಶನ್ ಅಭಿಮಾನಿಗಳು ಅತ್ಯಾಚಾರದ ಬೆದರಿಕೆಯನ್ನ ಕೂಡ ಹಾಕಿದ್ದು, ಪತ್ನಿಯ ಭದ್ರತೆ ಮತ್ತು ಖಾಸಗಿತನಕ್ಕೆ ಧಕ್ಕೆ ಬಂದಿದ್ದು, ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಅಜಿತ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ನಲ್ಲಿ ಜೈಲಲ್ಲಿದ್ರೂ ಸಹ ನಟ ದರ್ಶನ್ಗೆ ಮಾತ್ರ ಅಭಿಮಾನಿಗಳ ಕಿರಿಕಿರಿ ತಪ್ತಾ ಇಲ್ಲ. ದಂಡಂ ದಶಗುಣಂ, ಇದು ಒಂದೇ ಈ ಫೇಕ್ ಫ್ಯಾನ್ಸ್ಗೆ ತಕ್ಕ ಪಾಠ. ಏನಂತೀರಾ? ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.